ಫ್ರೆಂಡ್ಸ್, ವೆಲ್ಕಮ್ ಟು ಆರ್ವಿ ಟೈಲರಿಂಗ್ ಆ್ಯಂಡ್ ಆರ್ವಿ ಎಂಬ್ರಾಯ್ಡರಿ. ಇವತ್ತಿನ ವಿಡಿಯೋದಲ್ಲಿ ನಿನ್ನೆ ವಿಡಿಯೋದಲ್ಲಿ ನಾನು ಸಿಲ್ಕ್ ಥ್ರೆಡ್ಡಿಂದ ಎಂಡ್ ನಾಟೆಲ್ಲ ತೋರಿಸ್ಕೊಟ್ಟಿದ್ದೀನಿ. ಇವತ್ತು ಕ್ಲಾಸ್ 5 ಅಲ್ಲಿ ನಾನು ಏನು ತೋರಿಸ್ಕೊಡ್ತಿದ್ದೀನಿ ಅಂತಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಚೈನ್ ಸ್ಟಿಚ್. ನಮಗೆ ಡಿಫ್ರೆಂಟಾಗಿ ಟೈಪ್ಸಲ್ಲಿ ಶೇಪ್ಗಳು ಬಂದಾಗ ಯಾವ ರೀತಿ ಸ್ಟಿಚ್ ಹಾಕೋದು, ಇದನ್ನು ನೀವು ಈಸಿ ಅಂತ ತಿಳ್ಕೊಬೇಡಿ. ಯಾಕೆ ಅಂದರೆ ಇದರಲ್ಲಿ 3 ಮೂಲೆ ಇದೆ, ಇದರಲ್ಲಿ 4 ಮೂಲೆ ಇದೆ, ಇದರಲ್ಲಿ ನೋಡಿ ಹಾರ್ಟ್ ಶೇಪ್ ಇದೆ, ಇದರಲ್ಲೊಂದು ಸ್ಟಾರ್ ಥರ ಇದೆ. ಈ ಎಲ್ಲ ಶೇಪು ಇನ್ನೂ ಬೇಜಾನ್ ಶೇಪ್ ಇವೆ. ಇದಕ್ಕೆ ಮೊದಲೇ ನಾನು ಬೇರೆ ಶೇಪ್ ಎಲ್ಲ ತೋರಿಸ್ಕೊಟ್ಟಿದ್ದೀನಿ. ಅದಕ್ಕೆ ಈಗ ಹೊಸ ಥರ ಶೇಪ್ಗಳಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಈ ಕ್ಲಾಸ್ಗಳಲ್ಲಿ. ಹಾಗಿದ್ರೆ ವಿಡಿಯೋ ಶುರು ಮಾಡೋಣ ಅಲ್ಲ. ನಾನು ಯಾಕೆ ಒತ್ತಿ ಚೈನ್ ಸ್ಟಿಚ್ಚು ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಅಂದರೆ ಪ್ರತಿಯೊಂದು ಸ್ಟಿಚ್ಚು ಚೈನ್ ಸ್ಟಿಚ್ಚಲ್ಲೇ ಇರುತ್ತೆ. ಅದಕ್ಕೋಸ್ಕರ ಅದನ್ನು ಯಾವ್ಯಾವ ರೀತಿ ಬಳಸಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳಿ. ಆದಷ್ಟು ವಿಡಿಯೋನ ಕೊನೆವರೆಗೂ ನೋಡಿ, ತುಂಬಾ ಹೆಲ್ಪ್ ಆಗುತ್ತೆ ನಿಮಗೆ ಅಂತ ಹೇಳ್ತಾ ಫ್ರೀಯಾಗಿ ಸಿಗುವಂಥ ಚಾನ್ಸನ್ನು ಕಳ್ಕೊಬೇಡಿ. ಈಗ ಶುರು ಮಾಡೋಣ ಅಲ್ಲ. ಫಸ್ಟು ಡೈಮಂಡ್ ಶೇಪಿಂದ ಶುರು ಮಾಡ್ಕೊತೀನಿ. ನೋಡಿ, ಫಸ್ಟ್ ಇಲ್ಲಿ ನಾನು ಹೇಳ್ದಂಗೆ ಫಸ್ಟು ನೀಡಲ್ಲಿ ಹಿಡಿಯೋದನ್ನು ಪ್ರಾಕ್ಟೀಸ್ ಮಾಡಿ. ಟುಲಿಪ್ ಅನ್ನೋದು ಫ್ರಂಟಲ್ಲಿರಲಿ, ಇದನ್ನು ನಾನು ಹೇಳ್ತಾನೆ ಇರ್ತೀನಿ. ಫಸ್ಟು ಈಗ ಜರಿ ಥ್ರೆಡ್ಡಲ್ಲಿ ನಾನು ತೋರಿಸ್ಕೊಡ್ತಾ ಇರುವಂಥದ್ದು. ಜರಿ ಥ್ರೆಡ್ಡಲ್ಲಿ ಮಾಡೋದ್ರಿಂದ ನೀವು ಪ್ರಾಕ್ಟೀಸು ನಿಮಗೆ ಬೇಗನೆ ಅದು ನೀಡಲ್ಲಿ ಹಿಡಿಯೋದಕ್ಕೆ ಗ್ರಿಪ್ಪು ಸಿಕ್ಕೋಗಿಬಿಡುತ್ತೆ. ಅದಕ್ಕಾಗಿ ನೋಡಿ, ಏನಾದರೂ ಒಂದು ಸತಿ ಮಿಸ್ಸಾಗಿ ನಿಮಗೆ ನೀಡಲಿಂದ ದಾರ ಕಳ್ಕೊಂತು ಅಂದರೆ ಅದನ್ನೇ ಪ್ರೆಸ್ ಮಾಡಿ ಎಳಿತಾ ಇರಬೇಡಿ. ಬಿಟ್ಬಿಟ್ಟು ನೀಟಾಗಿ ಅದ್ರ ಹೋಲ್ ಎಲ್ಲಿದೆ ನೋಡಿಕೊಂಡು ಅದನ್ನು ನೀಟಾಗಿ ಮಾಡ್ಕೊಳ್ಳಿ. ಈಗ ನೋಡಿ, ಇದರಲ್ಲಿ ನೀವು ತಿಳ್ಕೊಬೇಕಾಗಿರೋದು ಏನಂದರೆ ಇಲ್ಲಿ ಕರುಗಳು ಬರುತ್ತೆ ನೋಡಿ, ಮೂಲೆಗಳು ಬರುತ್ತಲ್ಲ ಆಗ. ಈಗ ನೋಡಿ ಈಗ ತೋರಿಸ್ತೀನಿ ನಾನು ನಿಮಗೆ ಹತ್ತಿರದಿಂದ. ಈಗ ನೋಡ್ಬೋದು. ಈಗ ನೋಡಿ, ಈಗ ನಾವು ಹಿಂಗೆ ಹಾಕ್ಬಿಟ್ರೆ ಏನಾಗುತ್ತೆ, ಅದು ತಪ್ಪಾಗತ್ತೆ. ಅದಕ್ಕೆ ಏನು ಮಾಡಬೇಕು, ಅದಕ್ಕೆ ಇಲ್ಲಿ ಫಸ್ಟು ಪಕ್ಕದಲ್ಲಿ ಒಂದು ಪುಟಾಣಿ ಸ್ಟಿಚ್ಚನ್ನು ಈ ಕಡೆಗೆ ಹಾಕ್ಕೋಬೇಕು. ಈ ರೀತಿ ಪುಟಾಣಿ ಸ್ಟಿಚ್ಚನ್ನು ಹಾಕಿದಾಗ ನಮಗೆ ಕರುವಲ್ಲಿ ನೀಟಾಗಿ ಎಳ್ಕೊಳ್ಳೋದಕ್ಕೆ ಆಗತ್ತೆ. ಈಗ ನೋಡಿ, ಇದನ್ನು ಇಲ್ಲಿ ಒಳಗಡೆಯಿಂದ ತಗೊಂಡಾದ ನಂತರ ಇಲ್ಲಿ ನಮಗೆ ಕರು ಮುಗೀತು, ನಮಗೆ ನೀಟಾಗಿ ಪರ್ಫೆಕ್ಟಾಗಿ ಬರುತ್ತೆ. ಈ ರೀತಿ ನೋಡಿ, ಈ ರೀತಿ ಬರುತ್ತೆ. ಆಗ ತುಂಬಾ ಈಸಿಯಾಗಿ ನೀವು ಆ ನೀಡಲನ್ನೇ ಹ್ಯಾಂಡಲ್ ಮಾಡಿಕೊಂಡು ಹೋಗ್ಬೋದು. ನೋಡಿ, ಈ ರೀತಿ ತುಂಬಾ ಈಸಿಯಾಗಿ ಬರುತ್ತೆ. ಇಲ್ಲಿ ಈ ರೀತಿ ಹೋಗ್ಬೇಕಂದ್ರೆ ಇಲ್ಲ, ಆ ರೀತಿ ಹೋಗೋದು ಬೇಡ. ನಾನು ತೋರಿಸ್ಕೊಡ್ತೀನಿ, ನೀವು ವಿಡಿಯೋನ ಅಬ್ಸರ್ವ್ ಮಾಡ್ಕೊಳ್ಳಿ. ಈಗ ನೋಡಿ, ಇಲ್ಲಿ ಮೂಲೆವರೆಗೂ ಇನ್ನೊಂದು ಸ್ಟಿಚ್ ಆಗುತ್ತೆ. ಆ ಇನ್ನೊಂದು ಸ್ಟಿಚ್ಚನ್ನು ಏನು ಮಾಡಬೇಕು, ದಾರನ ಎಳ್ಕೊಂಡು ನೋಡಿ, ಈ ರೀತಿ ಎಳ್ಕೊಂಡು ಇಲ್ಲಿ ಪಕ್ಕದಲ್ಲಿ ಹಿಂದಕ್ಕೆ ಒಂದು ಸ್ಟಿಚ್ ಹಾಕಿದಾಗ ನಮಗೆ ಪರ್ಫೆಕ್ಟಾಗಿ ಬರುತ್ತೆ. ಈಗ ನಾವು ಮುಂದಕ್ಕೆ ಹಾಕ್ಕೊಂಡು ಹೋಗೋದು ತುಂಬಾ ಈಸಿಯಾಗಿರುತ್ತೆ ಫ್ರೆಂಡ್ಸ್. ತುಂಬಾ ಈಸಿಯಾಗಿರುವಂಥದ್ದು ವಿಷಯಗಳನ್ನು ತಿಳ್ಕೊಬೇಕು ಅಷ್ಟೇ ನೀವು. ನೋಡಿ, ಅದು ಯಾವ್ಯಾವ ರೀತಿ ನಾವು ಮಾಡೋದು ಅನ್ನೋದನ್ನು ತಿಳ್ಕೊಂಬಿಟ್ರೆ ಆರಾಮಾಗಿ ನೀವು ಚೈನ್ ಸ್ಟಿಚ್ ಎಲ್ಲ ಅಭ್ಯಾಸ ಆದ ನಂತರ ನೀವು ಎಕ್ಸ್ಟ್ರಾ ಡಿಸೈನನ್ನು ನಾನು ತೋರಿಸ್ಕೊಡ್ತಾ ಹೋಗ್ತೀನಿ. ನನ್ನ ಜೊತೆಯಲ್ಲಿ ನೋಡಿ, ಎಂಡು ನಾಟನ್ನು ನೋಡ್ಕೋಬೋದು ನೀವು. ಒಂದು ಡಿಸೈನಲ್ಲಿ ಎಷ್ಟೆಲ್ಲ ಕಲಿಬೋದು ಅನ್ನೋದಕ್ಕೆ ನೋಡಿ. ಈಗ ಇದು ಡೈಮಂಡ್ ಶೇಪ್ ಆಯಿತು. ಈಗ ಡೈಮಂಡ್ ಶೇಪ್ ನೋಡಿದ್ರಲ್ವ, ಈಗ ಹಾರ್ಟ್ ಶೇಪಲ್ಲಿ ಶುರು ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊತೀನಿ ನಾನು. ಸ್ಟಾರ್ಟ್ ಮಾಡ್ಕೊಂಡು ಅದನ್ನು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಿದ್ದಾದ ನಂತರ ನೋಡಿ, ಈ ಕರುವಲ್ಲಿ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ಇಲ್ಲಿಂದ ನಾವು ಮುಂದುವರಿತಾ ಬರಬೇಕಾಗತ್ತೆ. ಈ ಕರುಗಳಲ್ಲಿ ಇರುವಂಥದ್ದನ್ನು ನೀವು ಹ್ಯಾಂಡಲ್ ಮಾಡುವಂಥದ್ದೇ ಇದರಲ್ಲಿರುವಂಥದ್ದು. ನೋಡಿ, ಈ ಕಡೆಯಿಂದನೇ ಹಾಕೊಳ್ಳೋಣ. ಇಲ್ಲಿಗೆ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡಾದ ನಂತರ ಅದು ಯಾವ ಶೇಪಲ್ಲಿದೆ ಆ ಶೇಪ್ ಮೇಲೇ ನೀವು ಸ್ಟಿಚ್ಚನ್ನು ಮಾಡ್ಕೋತಾ ಬರಬೇಕು. ನೀವು ಫಸ್ಟು ಬರ್ಕಂಡೇ ಪ್ರಾಕ್ಟೀಸನ್ನು ಮಾಡ್ಕೋಬೇಕಾಗತ್ತೆ. ಇಲ್ಲ ಅಂತಂದರೆ ನಿಮಗೆ ಶೇಪ್ಗಳಲ್ಲಾಗಬಹುದು, ಅದನ್ನು ಯಾವ ರೀತಿ ಹ್ಯಾಂಡಲ್ ಮಾಡೋದು ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಆಗೋದಿಲ್ಲ. ಹಾಗಾಗಿ ನೋಡಿ, ನೀವು ಫಸ್ಟು ನಿಧಾನವಾಗಿ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ನಾನು ಈಗಾಗಲೇ ದೂರ ಸ್ಟಿಚ್ ಹಾಕೋದನ್ನು ತೋರಿಸ್ಕೊಟ್ಟಿದ್ದೆ. ಈಗ ಹತ್ರ ಯಾವ ರೀತಿ ಸ್ಟಿಚ್ ಹಾಕ್ತಿದ್ದೀನಿ ಅಂತ ನೀವು ನೋಡ್ಕೋಬೋದು. ತುಂಬಾ ಈಸಿಯಾಗಿ ಬರುತ್ತೆ. ನೋಡಿ, ಇಲ್ಲಿ ಒಂದು ಚೈನನ್ನು ಕೆಳಗಡೆ ಏನಕ್ಕೆ ತಗೊಂಡೆ ಅಂತಂದರೆ ಅದು ತುಂಬಾ ಕ್ಲಿಯರಾಗಿ ಬರುತ್ತೆ. ಅದಕ್ಕೋಸ್ಕರ ಅದು ಶೇಪ್ ಬರುತ್ತಲ್ಲ, ಆರ್ಟ್ ಶೇಪು, ಅದಕ್ಕೆ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಾಗಿ ಆ ವಿಷಯಗಳನ್ನೆಲ್ಲ ತಿಳ್ಕೊಬೇಕಾಗತ್ತೆ. ಸೇಮ್ ನಾವು ಬರೆದಿರುವಷ್ಟೇ ಮಾಡ್ಕೊಂಡು ಹೋಗ್ಬಿಟ್ರೆ
ಅದು ಶೇಪ್ ಕ್ಲಿಯರಾಗಿ ಬರೋದಿಲ್ಲ. ಅದಕ್ಕಾಗಿ ಒಂದು ಚೈನನ್ನು ಕೆಳಗಡೆ ತಗೋಬೇಕು. ಮತ್ತು ಮೇಲೆ ಆರ್ಟ್ ಶೇಪಲ್ಲಿ ನಾನು ಒಂದು ಚೈನನ್ನು ಕೆಳಗಡೆ ತಗೊಂಡಿದ್ದೀನಿ, ನೀವು ಅಬ್ಸರ್ವ್ ಮಾಡ್ಬೋದು ನೋಡಿ. ಶೇಪು ಯಾವ ರೀತಿ ಆರ್ಟ್ ಶೇಪಲ್ಲಿದೆ ಅದೇ ರೀತಿ ಶೇಪಿಗೆ ಬರಬೇಕಾದ್ರೆ ನಾವು ನೋಡಿ ಈ ರೀತಿ ಒಂದು ಚೈನನ್ನು ಕೆಳಗಡೆಗೆ ತಗೊಳ್ಳೇಬೇಕು. ತಗೊಂಡಾಗ ಅದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ನೋಡ್ಬೋದು ಇಲ್ಲಿ. ಈಗ ಇದಕ್ಕೆ ಲಾಕನ್ನು ಮಾಡ್ಕೋತೀನಿ ನೋಡಿ. ಈಗ ಇಲ್ಲಿ ಲಾಕ್ ರೆಡಿಯಾಗಿದೆ. ಲಾಕ್ ಹಾಕೋದನ್ನು ಅಬ್ಸರ್ವ್ ಮಾಡ್ಕೋಬೇಕು ನೀವು ನೋಡಿ. ಇಲ್ಲಿಂದ ಈ ರೀತಿ ಇಟ್ಕೊಂಡ್ರೆ ಲಾಕ್ ಆಯಿತು. ನೋಡಿದ್ರಲ್ವ ಹಾರ್ಟ್ ಶೇಪ್ ಹೇಗೆ ಬಂತು ಅಂತ. ಈಗ ನಾವು ಇಲ್ಲಿ ಬಾಕ್ಸ್ ಟೈಪಲ್ಲಿ ಹೇಗಿದೆಯಲ್ಲ ಆ ಬಾಕ್ಸ್ ಟೈಪಲ್ಲಿ ಯಾವ ರೀತಿ ಮೂಲೆಗಳಲ್ಲಿ ನಾವು ತಗೋಬೇಕು ಅಂತ ತೋರಿಸ್ಕೊಡ್ತೀನಿ. ಫಸ್ಟ್ ಮೂಲೆಯನ್ನು ಶುರು ಮಾಡ್ಕೋತಾ ಇದ್ದೀನಿ. ಆ್ಯಸ್ ಇಟ್ ಈಸ್ ಗಂಟಾಕಿ ಇಟ್ಕೊಳ್ಳೋದು ದಾರನ. ಫಸ್ಟು ನೀವು ಈ ರೀತಿ ನನ್ನ ಜೊತೆ ನೀವು ಜರಿ ಥ್ರೆಡ್ಡಲ್ಲೇ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. ನಾನು ಮೊದಲು ವೀಡಿಯೋಸ್ ಕ್ಲಾಸ್ಗಳನ್ನು ಹಾಕುವಾಗ ನಾನು ಬೇರೆ ರೀತಿ ಶೇಪ್ಗಳನ್ನೇ ತೋರಿಸ್ಕೊಟ್ಟಿದ್ದೆ. ಈ ರೀತಿ ಈ ಶೇಪ್ಗಳನ್ನು ಈಗ ಹೊಸ್ದಾಗಿ ತೋರಿಸ್ಕೊಡ್ತಿದ್ದೀನಿ, ಅದದೇ ಬೇಡ ಅಂಥೇಳಿ ನೋಡಿ. ಆದರೆ ಇದರಲ್ಲಿ ತಿಳ್ಕೊಬೇಕಾಗಿರುವಂಥ ವಿಷಯ ಎಲ್ಲ ಚೈನ್ ಸ್ಟಿಚ್ಚೇ ಆದ್ರೂ ಯಾವ್ಯಾವ ಶೇಪಲ್ಲಿ ಯಾವ ರೀತಿ ಬರುತ್ತೆ ಅನ್ನೋದನ್ನು ನೋಡಿ. ಇಲ್ಲಿ ಅಬ್ಸರ್ವ್ ಮಾಡ್ಕೊಳ್ಳಿ. ಇಲ್ಲಿ ಈಗ ಇಲ್ಲಿ ಹಿಂಗೆ ಹಾಕ್ಬಿಟ್ರೆ ತಪ್ಪಾಗತ್ತೆ. ಅದಕ್ಕೆ ಅದ್ರ ಹಿಂದ್ಗಡೆ ಒಂದು ಚೈನನ್ನು ಹಾಕ್ಕೊಂಡಾಗ ಆಟೋಮೆಟಿಕ್ಕಾಗಿ ಆ ದಾರ ಕರೆಕ್ಟಾಗಿ ಬಾಕ್ಸ್ ಟೈಪ್ಗೆ ಸೆಟ್ ಆಗೋ ರೀತಿ ಬರುತ್ತೆ. ಹಾಗಾಗಿ ಎಲ್ಲಿ ಹಿಂದೆ ಹಾಕಬೇಕು, ಎಲ್ಲಿ ಮುಂದೆ ಹಾಕಬೇಕು ಸ್ಟಿಚ್ಚಸನ್ನು ಶೇಪ್ಗಳು ಬಂದಾಗ ಅನ್ನೋದನ್ನು ತಿಳ್ಕೊಂಬಿಟ್ರೆ ನಿಮಗೆ ತುಂಬಾ ಈಸಿ ಆಗುತ್ತೆ. ಇಲ್ಲಿ ಅಬ್ಸರ್ವ್ ಮಾಡಿ. ಇಲ್ಲಿ ಚಿಕ್ಕದಾಗಿ ದೊಡ್ಡದಾಗಿ ಹಾಕ್ಬಾರ್ದು, ಚಿಕ್ಕ ಚೈನನ್ನು ಹಾಕ್ಕೊಂಡು ಇಲ್ಲಿಂದ ನಾವು ಕಮೆನ್ಸ್ ಮಾಡಿಕೊಂಡು ಬರಬೇಕು. ಕಾಣಿಸ್ತಿದೆಯಾ ನೋಡಿ. ಈ ರೀತಿ ತುಂಬಾ ಈಸಿಯಾದಂಥ ಡಿಸೈನ್ಗಳಿವೆಲ್ಲ. ಈ ಡಿಸೈನ್ಗಳನ್ನೆಲ್ಲ ನೀವು ಲಘುವಾಗಿ ಅಬ್ಸರ್ವ್ ಮಾಡಿ ನಾವು ಹೇಳ್ಕೊಡುವಂಥದ್ದು ಕಲ್ತ್ಕೊಂಡ್ಬಿಟ್ರೆ ಆರಾಮಾಗಿ ನೀವು ಮನೆಯಲ್ಲೇ ಕೂತ್ಕೊಂಡು ಹೊರ್ಗಡೆ ಎಲ್ಲೂ ಹೋಗ್ದಿರ ನೀವು ಆರಾಮಾಗಿ ದುಡಿಬಹುದು ಅಂತ ಹೇಳ್ತಾ ನೋಡಿ. ಈಗ ನೋಡ್ಬೋದು, ಈಗ ನೋಡಿ ಕಾಣಿಸುತ್ತೆ. ಆರಾಮಾಗಿ ಮನೆಯಿಂದನೇ ಸಂಪಾದನೆ ಮಾಡುವಂಥ ಬಿಸ್ನೆಸ್ಗಳಿದು. ಇದರಲ್ಲಿ ನಮಗೆ ಯಾವ ಟೈಮ್ ಸಿಗುತ್ತೆ ಆ ಟೈಮಲ್ಲಿ ಮಾಡ್ಕೋಬೋದು. ನಿಮಗೆ ಬಿಸ್ನೆಸ್ ಆಗೋವರೆಗೂ ಈಸಿಯಾಗಿ ಎಲ್ಲನೂ ನಿಮ್ಮ ಜೊತೆ ಕಲಿತಾನೆ ನೀವು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಕೋಬೋದು. ಈಗ ನೋಡಿ, ಇದು ಚೈನ್ ಸ್ಟಿಚ್ಚು, ಪ್ರತಿಯೊಂದು ಸ್ಟಿಚ್ಚಲ್ಲೂ ನಿಮಗೆ ಚೈನ್ ಸ್ಟಿಚ್ ಇದ್ದೇ ಇರುತ್ತೆ. ಹಾಗಾಗಿ ಅದಕ್ಕೆ ಚೈನ್ ಸ್ಟಿಚ್ಚನ್ನೇ ಜಾಸ್ತಿಯಾಗಿ ಪ್ರಾಕ್ಟೀಸನ್ನು ಮಾಡಿಸುವಂಥದ್ದು. ಬೇಸಿಕ್ ಅದು ಎಲ್ಲದಕ್ಕೂ ಬೇಕು. ಈಗ 3 ಡಿಸೈನ್ ನೋಡಿದ್ರಲ್ವ. ಈಗ ನೆಕ್ಸ್ಟ್ ಡಿಸೈನನ್ನು ನಾನು ಸ್ಟಾರ್ ಡಿಸೈನು ಈಗ ನಾನು ತೋರಿಸ್ತೀನಿ ನೋಡಿ. ಇಲ್ಲಿ ಒಂದು ಚೈನು ಕೆಳಗಡೆ ಬರಬೇಕು. ಬಂದಾಗ ನಮಗೆ ಅಲ್ಲಿ ಏನಾದ ಮೂಲೆಗಳಿರುತ್ತಲ್ಲ ಆ ಮೂಲೆಗಳು ಸಿಗ್ತಾ ಹೋಗುತ್ತೆ ನೋಡಿ. ಇಲ್ಲೂ ಅಷ್ಟೇ, ಇಲ್ಲಿ ಒಂದು ಚೈನನ್ನು ಹಿಂದೆ ಹಾಕಿ ಆನಂತರ ಮುಂದೆ ಬಂದಾಗ ನಮಗೆ ಶೇಪ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ಇದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸಿಲ್ಕ್ ಥ್ರೆಡ್ಡಲ್ಲಿ ಹೇಗೆ ಹ್ಯಾಂಡಲ್ ಮಾಡೋದು, ಯಾಕೆ ಅಂದರೆ ಜರಿ ಥ್ರೆಡ್ಡು ದಪ್ಪನಾಗಿರುತ್ತೆ, ಜೊತೆಗೆ ಒಂದೇ ಎಳೆ ಆಗಿರೋದ್ರಿಂದ ನಾವು ಹಾಕ್ಕೊಂಡು ಹೋಗ್ಬಿಡ್ಬೋದು. ಬಿಗಿನರ್ಸ್ಗೆ ಹೇಳ್ತಾ ಇರುವಂಥದ್ದು. ಈ 2 ಎಳೆನೂ ನಾವು ಹ್ಯಾಂಡಲ್ ಮಾಡುವಾಗ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಆದಷ್ಟು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದಂತೆ ಕೊನೆವರೆಗೂ ವೀಡಿಯೋನ ನೋಡಿ. ಆದಷ್ಟು ಚಿಕ್ಕದಾಗಿ ಅಚ್ಚುಕಟ್ಟಾಗಿ ಹೇಳ್ಕೊಡೋದಕ್ಕೆ ನಾನು ತುಂಬಾ ಪ್ರಯತ್ನನ ಪಡ್ತೀನಿ. ಆದಷ್ಟು ನೀವು ಆ ಪ್ರಯತ್ನನ ಸದುಪಯೋಗಪಡಿಸ್ಕೊಳ್ಳಿ ಅಂತ ಹೇಳ್ತಿದ್ದೀನಿ. ಯಾಕೆ ಅಂದರೆ ನಾವು ಮಾಡುವಂಥ ಕೆಲಸ ಎಷ್ಟು ನೋಡಿ, ನಮ್ಮ ಕೆಲಸ ಎಲ್ಲ ಬಿಟ್ಟು ನಾವು ಎಲ್ಲರೂ ಕಲೀರಿ ಅನ್ನೋ ಉದ್ದೇಶದಿಂದ ಇದನ್ನು ಮಾಡ್ತಾಯಿರ್ತೀವಿ. ಅಂಥದ್ರಲ್ಲಿ ರೆಸ್ಪಾನ್ಸ್ ಸರಿಯಾಗಿ ಸಿಕ್ಕಿಲ್ಲ ಅಂದಾಗ ನಮಗೆ ಮುಂದಿನ ವೀಡಿಯೋಸನ್ನು ಮಾಡೋದಕ್ಕೆ ಬೇಜಾರಾಗುತ್ತೆ. ಆ ರೀತಿ ಮಾಡೋದಕ್ಕೆ ಬಿಡದೆ ಆದಷ್ಟು ನಮ್ಮ ಜೊತೆ ನೀವು ಪ್ರಾಕ್ಟೀಸ್ ಮಾಡಿ. ಆದಷ್ಟು ಕಮೆಂಟಲ್ಲಿ ತಿಳಿಸಿ ನೀವೇನು ಮಾಡ್ತಿದ್ದೀರಾ ಅನ್ನೋದು ನಮಗೆ ಗೊತ್ತಾಗುತ್ತೆ. ಆದಷ್ಟು ನಾನು ಸುಮಾರು ವೀಡಿಯೋಸಲ್ಲಿ ವಾಟ್ಸಪ್ ನಂಬರೆಲ್ಲ ಕೊಟ್ಟಿದ್ದೀನಿ. ಆ ನಂಬರ್ಗೆ ನೀವು ಮಾಡಿರುವಂಥ ಫೋಟೋನ ಅಪ್ಲೋಡ್ ಮಾಡ್ಬೋದು. ಸೆಂಡ್ ಮಾಡಿದ್ರೆ ನಾನು ನೋಡ್ತೀನಿ ಯಾವ ರೀತಿ ಬಂದಿದೆ ಅಂಥೇಳಿ. ನೋಡಿ, ಸ್ಟಾರ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಾಗಿ ನೀವು ಯಾವುದೇ ಇದಿಲ್ಲದೆ ಇರೋ ರೀತಿ ನೀವು ಆರಾಮಾಗಿ
ಈ ವಿಡಿಯೋಸ್ಗಳನ್ನು ಕಲ್ತ್ಕೊಂಡ್ರೆ ನೀವು ಯಾವುದೇ ಕ್ಲಾಸಸ್ಗಳಿಗೆ ಅಟೆಂಡ್ ಮಾಡೋ ಅವಶ್ಯಕತೆಯೇ ಖಂಡಿತ ಬರೋಲ್ಲ. ಯಾಕೆ ಅಂದರೆ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಒಂದು ಸತಿ ವೀಡಿಯೋನ ಹಾಕಿ ಪುನಃ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಆ ಕ್ಲಾಸ್ಗಳಲ್ಲಿ ಒಂದು ಸತಿ ಹೇಳ್ಕೊಡ್ತಾರೆ ಅಷ್ಟೇ. ಈಗ ನಾವೆಲ್ಲ ಕ್ಲಾಸ್ಗೆ ಹೋಗಿ ಕಲ್ತಿರೋದ್ರಿಂದ ಇಷ್ಟು ಅನುಕೂಲ ನಮಗಿದ್ದಿದ್ದರೆ ಇನ್ನೂ ಎಷ್ಟು ಬೇಗ ಚೆನ್ನಾಗಿ ಕಲಿಬೋದಿತ್ತು. ಆ ಅವಕಾಶ ನಮಗೆ ಇರಲಿಲ್ಲ ಕಲಿಯುವಾಗ. ನಾವು ಹೋಗಿ ಕಲಿಸೋರ ಹತ್ರನೇ ಕಲ್ತ್ಕೋಬೇಕಾಗಿತ್ತು. ಆದರೆ ಈಗ ತುಂಬಾ ರೇಟೆಲ್ಲ ಜಾಸ್ತಿ ಆಗಿದೆ. ನೀವು ಹೊರ್ಗಡೆ ಹೋಗಿ ಕಲಿಯೋದಕ್ಕೆ ಮತ್ತು ನಿಮಗೆ ಆ ಟೈಮ್ಗೆ ನಿಮ್ಮ ಟೈಮನ್ನು ಹೊಂದಾಣಿಕೆ ಮಾಡುವಂಥದ್ದು ಇರ್ಬೋದು, ಎಲ್ಲ ಹಿಂಸೆ ಆಗುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಬೇಕು, ಈಗ ನಿಮಗೆ ಫ್ರೀ ಟೈಮಲ್ಲೇ ಅಕಸ್ಮಾತ್ ನಿಮಗೆ ಆಗಿಲ್ಲ ಅಂದ್ರೆ ಡೌನ್ಲೋಡ್ ಮಾಡಿ ಇಟ್ಕೊಂಡಾದರೂ ನೋಡ್ಕೊಬೋದು, ಇಲ್ಲಾಂದರೆ ನಿಮಗೆ ಟೈಮ್ ಆದಾಗ ನೋಡಬಹುದು. ಹಿಂಗೆ ಆ ರೀತಿ ಎಲ್ಲ ನಿಮಗೆ ಅನುಕೂಲಗಳಿದೆ. ಹಾಗಾಗಿ ಆದಷ್ಟು ಸದುಪಯೋಗನ ಪಡಿಸ್ಕೊಳ್ಳಿ. ಆದಷ್ಟು ಇಂಟ್ರೆಸ್ಟಿಂದ ಕಲಿತ್ರೆ ತುಂಬಾ ಬೇಗನೆ ನಿಮಗೆ ಈ ಡಿಸೈನ್ಸ್ ಎಲ್ಲ ಬಂದುಬಿಡತ್ತೆ. ನೋಡಿ, ಈಗ ಒಂದು ಚೈನನ್ನು ಕೆಳಗಡೆ ತಗೊಂಡು ಇದಕ್ಕೆ ಲಾಕನ್ನು ಮಾಡ್ಕೊತಿದ್ದೀನಿ. ಲಾಕ್ ಮಾಡೋದನ್ನು ನೋಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಡಿಸೈನ್ಗಳು ಬರುತ್ತೆ. ಈಗ ನೋಡಿದ್ರಲ್ಲ, ನೋಡಿ ಎಷ್ಟು 4 ರೀತಿಯ ಡಿಸೈನ್ಸನ್ನು ತೋರಿಸ್ಕೊಟ್ಟಿದ್ದೀನಿ. ಆ 4 ರೀತಿಯಲ್ಲೂ ಸುಮಾರು ಥರ ನೀವು ಟಿಪ್ಸ್ಗಳನ್ನು ತಿಳ್ಕೊಬೋದು. ಆದಷ್ಟು ವಿಡಿಯೋನ ನೋಡಿ ಅಂತ ಹೇಳ್ತಾ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.